ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಸಂಪುಟ ವಿಸ್ತರಣೆಗೆ ಕೂಡಿ ಬಾರದ ಮುಹೂರ್ತ. ಸಂಪುಟ ವಿಸ್ತರಣೆ 2-3 ದಿನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಖುದ್ದು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಾತ್ಕಾಲಿಕ ಅಂದ್ರೆ ಯಾವಾಗ ಬೇಕಾದ್ರೂ ಅಂದುಕೊಳ್ಳಬಹುದು, ಹೈಕಮಾಂಡ್ ಕರೆದಾಗ ಮತ್ತೆ ಬರ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ಎಲ್ಲವನ್ನು ಕೂಡ ವಿವರಣೆ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಎಲ್ಲ ಅಂದ್ಕೊಂಡಿದ್ರು ಬಹುತೇಕ ಇವತ್ತೇ ಫೈನಲ್ ಆಗುತ್ತೆ ಅಂತ, ಆದ್ರೆ ಇವತ್ತು ಫೈನಲ್ ಆಗ್ತಾ ಇಲ್ಲ, ಮುಂದೂಡಲಾಗಿದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ವಾಪಸ್ ಬರ್ತಿದ್ದಾರೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ 1-2-3 ದಿನ ತಾತ್ಕಾಲಿಕ ಅಂತ ಹೇಳಿದ್ದಾರೆ, ಹೇಗಾದ್ರೂ ಅನ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಕೆಲ ದಿನಗಳ ಮಟ್ಟಿಗೆ ಮುಂದೂಡಲಾಗಿದೆ, ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಷ್ಟೇ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ, ವಾಪಸ್ ಬರ್ತಿದ್ದಾರೆ. ದೆಹಲಿಯಿಂದ ತುರ್ತು ಬೆಂಗಳೂರಿಗೆ ಹೊರಟ ಖರ್ಗೆ ಅವರ ಅನುಪಸ್ಥಿತಿ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆಯನ್ನ ಮುಂದೂಡಲಾಗಿದೆ. ವಿಸ್ತರಣೆ ಮುಂದೂಡಿಕೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಕೆಲ ದಿನಗಳ ಮಟ್ಟಿಗೆ ಮುಂದೂಡಲಾಗಿದೆ. ಅವರು ಬೆಂಗಳೂರಿಗೆ ಹೋಗಿದ್ರಿಂದಾಗಿ ಎಮರ್ಜೆನ್ಸಿ ನಾವು ಅದನ್ನು ಮುಂದೂಡಿದ್ದೀವಿ ಅಂತ ಹೇಳಿದ್ದಾರೆ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಬರ್ತೀವಿ. ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸಬೇಕಾಗುತ್ತೆ, ತಿಳಿಸ್ತೀವಿ. ಇನ್ನೊಂದು ಸುತ್ತು ಕರೀತಾರ ಸರ್? ಇನ್ನೊಂದು ಸುತ್ತು ಕರೆದ್ರು. ಒಂದ್ಸಲಿ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಈಗ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ತಾವು ಭೇಟಿಯಾಗಿದೆ, ಎಲ್ಲರೂ ಭೇಟಿ ಆಗೋಯ್ತು. ಮುಂದಿನ ದಿನಾಂಕ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಬರ್ತೀವಿ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಬರ್ತೀವಿ. ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದೆ ಸ್ಪಷ್ಟವಾದಂತ ಮಾಹಿತಿ ಬೇಕು ಅಂದ್ರೆ, ಇವತ್ತು ನೋಡಿ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಹೇಳ್ತಿದ್ದಾರೆ. ಏನ್ ಕಾರಣ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದೇ ಕಾರಣನ ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆಯಾ ಬಸವರಾಜ್? ನಾಗೇಂದ್ರ ಬಾಬು, ಕಾರಣಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಇವತ್ತು ಆಗುತ್ತೆ ಅನ್ನುವಂತ ಒಂದಷ್ಟು ಗಟ್ಟಿಯಾದಂತಹ ನಿರ್ಧಾರಗಳು ಇವತ್ತು ಆಗ್ತವೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿತ್ತು. ಅದಕ್ಕಾಗಿ ದೆಹಲಿಯಿಂದ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ರು ರಾಜ್ಯದ ನಾಯಕರು. ಯಾಕಂದ್ರೆ 18ನೇ ತಾರೀಕು ಈ ಸಭೆ ನಿಗದಿಯಾಗಿತ್ತು. ಅದಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟರು ಅನ್ನುವಂತ ಕಾರಣಕ್ಕಾಗಿ ದೆಹಲಿಗೆ ತೆರಳಬೇಕಾದಂತ ಅನಿವಾರ್ಯತೆ ಎದುರಾಗಿತ್ತು. ನಿನ್ನೆ ತೆರಳಿರ್ತಕ್ಕಂಥದ್ದು ಇವತ್ತಿದ್ದಂತ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ದೆಹಲಿಗೆ ತೆರಳಿದ್ರು. ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಒಂದು
ಒಂದು ಕ್ಯಾಬಿನೆಟ್ ವಿಸ್ತರಣೆ ವಿಚಾರವಾಗಿ ಮೀಟಿಂಗ್ ನಡೀತದೆ, ಎಲ್ಲವನ್ನು ಕೂಡ ಅಕೈರು ಮಾಡ್ತಾರೆ ಪಟ್ಟಿಯನ್ನ ಅನ್ನುವಂಥದ್ದೊಂದಷ್ಟು ಮಾಹಿತಿಗಳಿತ್ತು. ಆದಾಗ್ಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಒಂದು ಮೀಟಿಂಗ್ ಅನ್ನ ಮುಂದೂಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳು ಬರ್ತಿಲ್ಲ. ಸದ್ಯಕ್ಕೆ ಮೀಟಿಂಗ್ ಮುಂದಕ್ಕೆ ಹೋಗಿದೆ, ಮುಂದಿನ ದಿನಾಂಕವನ್ನ ತಿಳಿಸ್ತಾರೆ, ಆಗ ನಾವು ರಾಜ್ಯದಿಂದ ಮತ್ತೆ ದೆಹಲಿಗೆ ಬರ್ತೇವೆ ಅನ್ನೋ ಮಾತನ್ನ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ತಾತ್ಕಾಲಿಕ ಅಂದಾಗ ಅದು ಯಾವಾಗಾದ್ರೂ ಆಗಬಹುದು ಅನ್ನುವಂಥದ್ದು, ಆದ್ರೆ ಮುಂದಿನ ವಾರ ಆಗಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದ್ರೆ ಅದು ಸ್ಪಷ್ಟತೆ ಇಲ್ಲ ಎಲ್ಲದಕ್ಕೂ ಕೂಡ. ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಇವತ್ತು ವಾಪಸ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರದ ಕಾರಣಕ್ಕಾಗಿ ಒಂದು ಕ್ಯಾಬಿನೆಟ್ ಸಭೆ ಏನಾದ್ರೂ ಮುಂದಕ್ಕೆ ಹೋಯ್ತಾ ಅಥವಾ ಇದಕ್ಕೇನಾದ್ರೂ ತಾಂತ್ರಿಕವಾದಂತಹ ಅಡೆತಡೆಗಳಿದಾವ ಅನ್ನುವಂಥದ್ದು ಈಗ ಇರತಕ್ಕಂಥ ಪ್ರಶ್ನೆ. ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಕೊಡಬೇಕಾಗಿದೆ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಒಂದು ಮೀಟಿಂಗ್ ಮುಂದಕ್ಕೆ ಹೋಯ್ತು ಅನ್ನುವಂಥದ್ದು ಕರೆಸ್ಕೊಂಡಿದ್ದು ಅವರೇ, ಈಗ ಕ್ಯಾನ್ಸಲ್ ಮಾಡ್ತಾ ಇರೋದು ಅವರೇ ಆಗಿರೋದ್ರಿಂದ ಸಹಜವಾಗಿ ಎಲ್ಲರಿಗೂ ಕೂಡ ಗೊಂದಲ ಆಗಿದೆ. ಅದರಲ್ಲೂ ಸಚಿವಾಕಾಂಕ್ಷಿಗಳು ಒಂದು ನಿರೀಕ್ಷೆನ ಇಟ್ಕೊಂಡು ಹೋಗಿದ್ರು, ಇವತ್ತು ನಾಳೆಯಲ್ಲಿ ನಾವು ಸಚಿವ ಸ್ಥಾನಗಳನ್ನು ಸಿಗುತ್ತೆ, ನಮಗೆ ಭರವಸೆ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ಅವರು ಕೂಡ ದೆಹಲಿಗೆ ತೆರಳಿದ್ರು, ನಮಗೆ ಒಂದು ಅವಕಾಶಗಳು ಸಿಗ್ತವೆ ಅನ್ನುವಂತ ಒಂದು ಭರವಸೆ ಎಲ್ಲ ಇದ್ರು. ಆದ್ರೆ ಇವತ್ತಿನ ಬೆಳವಣಿಗೆಗಳನ್ನ ನೋಡಿದಾಗ ಅವರು ಕೂಡ ಒಂದು ರೀತಿಯಲ್ಲಿ ಬೇಸರ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 1.5 ತಿಂಗಳಿಂದ ಕೂಡ ಅವರು ಸಾಕಷ್ಟು ಆಕಾಂಕ್ಷೆಯನ್ನು ಇಟ್ಕೊಂಡು ಕೂತ್ಕೊಂಡಿದ್ರು, ನಮಗೆ ಅವಕಾಶ ಸಿಗ್ತವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಬಿಂದಕ್ಕೆ ಹೋಗಿರೋದ್ರಿಂದ ತಾತ್ಕಾಲಿಕವಾಗಿ ಯಾವಾಗ ಈ ಒಂದು ಸಭೆ ನಡೆಯುತ್ತೆ ಅನ್ನುವಂತ ಸ್ಪಷ್ಟತೆ ಇರೋದ್ರಿಂದ ಸಹಜವಾಗಿ ಮತ್ತೆ ಬೇಸರದಲ್ಲಿದ್ದಾರೆ. ಇದು ಯಾವ ರೀತಿಯಾದಂತಹ ನಿರ್ಧಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ಹಂತಗಳಲ್ಲಿ ಆಗ್ತವೆ ಮತ್ತು ಈ ಒಂದು ಬೆಳವಣಿಗೆಯಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಪರಿಣಾಮಗಳು ಬೀಳ್ತವೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಮತ್ತು ಸರ್ಕಾರಕ್ಕೂ ಕೂಡ ಈ ಒಂದು ಅಧಿವೇಶನ ಬರ್ತಾ ಇರೋದ್ರಿಂದ ಸಹಜವಾಗಿ ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಈಗ ಮುಂದಕ್ಕೆ ಹೋಗಿರೋದ್ರಿಂದ ಈಗ ಸಚಿವ ಸಂಪುಟ ವಿಸ್ತರಣೆ ಮುಂದಿನ ವಾರದಲ್ಲಿ ಆಗಲೇಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ಮುಂದಿನ ತಿಂಗಳಿನಿಂದ ಆ ಒಂದು ಕ್ಯಾಬಿನೆಟ್ ಆರಂಭ ಆಗ್ತಾ ಇದೆ. 6ನೇ ತಾರೀಕಿಗೆ ನಾವು ಒಂದು ಅಧಿವೇಶನವನ್ನು ಆರಂಭ ಮಾಡ್ತೇವೆ ಅನ್ನುವಂತ ಮಾತನ್ನ ಈಗಾಗಲೇ ಸಿಎಂ ಹೇಳಿರೋದ್ರಿಂದ ಸಹಜವಾಗಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಮುಂದಕ್ಕೆ ಹೋಗಿರೋದು ಒಂದು ರೀತಿಯಲ್ಲಿ ಎಲ್ಲರಿಗೂ ಗೊಂದಲಕ್ಕೆ ಈಡು ಮಾಡಿಕೊಟ್ಟಿದೆ. ನಾಗೇಂದ್ರ ಬಾಬು ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ